ಅಪ್ರತಿಮ ಸಾಧನೆ ಮಾಡಿರುವಂತಹ ಸುನಿತಾ ವಿಲಿಯಮ್ಸ್ ಹಾಗೂ 3 ವಿಜ್ಞಾನಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಬಾಹ್ಯಾಕಾಶದಲ್ಲಿ ಹೇಗಿರುತ್ತೆ ಪಯಣ ಅವ್ರದ್ದು, ಮತ್ತೆ ಅಷ್ಟೂ ದಿನಗಳ ಕಾಲ ಅವ್ರಿಗಿರುವಂತಹ ಸವಾಲುಗಳೇನು ಅಂತ. ಈಗ ವಾಪಸ್ ಹೋಗೋಣ. ಎಪಿ ಭಟ್ ಸರ್, ಇನ್ನೊಂದು ಪ್ರಮುಖ ಪ್ರಶ್ನೆ ಅಂತ ಹೇಳಿದ್ರೆ ಎಲ್ರಿಗೂ ಇರುವಂತಹ ಕ್ವೆಶ್ಚನ್ನು, ನೀರು ಫುಡ್ಡು ವಿಚಾರದಲ್ಲಿ ಮತ್ತು ನಿತ್ಯ ಕರ್ಮಗಳ ವಿಚಾರದಲ್ಲಿ ಎಷ್ಟು ಸವಾಲಿನ ಪಯಣ ಆಗಿರುತ್ತೆ ಆ ಬಾಹ್ಯಾಕಾಶದ ಜರ್ನಿ ಅಂತ. ಅದಕ್ಕೆ ಉತ್ತರ ಕೊಡೋದಾದ್ರೆ ಕೇವಲ ಕ್ಯಾಪ್ಸೂಲ್ಸ್ ಮೇಲೆ ಮಾತ್ರ ಅವಲಂಬನೆ ಆಗಿರ್ತಾರಾ, ಅಥವಾ ಡ್ರೈ ಮತ್ತೆ ಕಂಪ್ಲೀಟ್ ಫ್ರೋಸನ್ ಆಗಿರುವಂತಹ ಫುಡ್ಗಳನ್ನ ಕೊಡೋ ಕೆಲಸ ಆಗುತ್ತಾ? ಅಲ್ಲಿ ಏನ್ ವ್ಯವಸ್ಥೆ ಫುಡ್ ಮತ್ತೆ ನೀರಿನ ವಿಚಾರವಾಗಿ ಅಂತ? ಫುಡ್ಡು ಮತ್ತು ನೀರಿನ ವಿಚಾರವಾಗಿ ಅವರಿಗೆ ಮೊದಲೇ ಟ್ರೈನಿಂಗ್ ಆಗಿರುತ್ತೆ ಅಂತ ಹೇಳಿದೆ ನಾನು. ಅದನ್ನು ಕುಡಿಯೋದು ತಗೊಳ್ಳೋದು ಕ್ಯಾಪ್ಸೂಲ್ಗಳಲ್ಲೇ ಕೊಡೋದು ಅವರಿಗೆ. ಅದು ಒಂದು ಚಿತ್ರಹಿಂಸೆ. ಈಗ ಆಕಾಶದಲ್ಲಿ ಇರುವಂಥದ್ದೊಂದು ಅದು ಗಮ್ಮತ್ತಿನ ಆಟ ಅಲ್ಲ, ಅದೊಂದು ಚಿತ್ರಹಿಂಸೆ. ಅದಕ್ಕೆ ಬೇಕಾದಂದಷ್ಟು ಟ್ರೈನಿಂಗ್ ತೊಗೊಂಡು ಅವರು ಅದಕ್ಕೆ ಅಣಿಯಾಗಿರ್ತಾರೆ. ಆ ಕಡಿಮೆ ಫುಡ್ಡಿನ ಕ್ಯಾಪ್ಸೂಲ್ಗಳಿಂದಲೇ ಬದುಕುವಂಥದ್ದು, ಆ ನೀರು ಕುಡಿಯುವಂಥ ಪ್ರೊಸೆಸ್ಸು, ಅದು ಟಫೆಸ್ಟ್ ಟ್ರೈನಿಂಗ್ ಇನ್ ದ ವರ್ಲ್ಡ್. ಇವಾಗ ಸ್ಪೇಸ್ ಶಿಪ್ಪಲ್ಲಿ ಹೋಗಿ ಬರಲಿಕ್ಕೆ ವಿಜ್ಞಾನಿಗಳಿಗೆ ಅವರ ಅರ್ಹತೆಯ ಟೆಸ್ಟ್ ಇದೆಯಲ್ಲ, ಈಸ್ ಅ ಟಫೆಸ್ಟ್ ಟ್ರೈನಿಂಗ್ ಇನ್ ದ ವರ್ಲ್ಡ್. ಆ ಟ್ರೈನಿಂಗ್ನಲ್ಲಿ 11 ತಿಂಗಳು 26 ತಿಂಗಳು ಈ ಟ್ರೈನಿಂಗ್ನಲ್ಲಿ ಅಣಿಯಾದವರು ಮೇಡಮ್. ಅದು ಅಣಿಯಾಗಿ 2600 ಹೋಗಿ ಬಂದಿದ್ದಾರೆ, 2012 ಹೋಗಿ ಬಂದಿದ್ದಾರೆ, ಅಲ್ಲಿ ನಡೆದಾಡಿದ್ದಾರೆ, ಅನೇಕ ಪ್ರಯೋಗ ಮಾಡಿದ್ದಾರೆ, ಎಲ್ಲವೂ ಸಕ್ಸಸ್. ನನಗೆ ಮೇಡಮ್ ವಿಲಿಯಂ ಮತ್ತು ಅವರಿಬ್ಬರು ಅವರು ಅತಿಮಾನುಷ ಶಕ್ತಿಯನ್ನು ಪ್ರದರ್ಶಿಸಿದ್ರು ಅಂತ ಹೇಳಿದ್ರೆ ಹೇಗೆ ಗೊತ್ತುಂಟಾ? ಅವರ ಮನೋಬಲ ಅದೊಂದು ತಪಸ್ಸು. ಆ ತಪಸ್ಸಂದ್ರೆ ಇವತ್ತು ಒಂದು ಸಾಧನೆ ಮಾಡಬೇಕಾದ್ರೆ ಅನೇಕ ಒಳ್ಳೆಯ ಗುಣಗಳಿರ್ಬೇಕಾಗತ್ತೆ. ಅವ್ರಿಗೆ ಆ ಒಳ್ಳೆ ಗುಣ ಇರೋದ್ರಿಂದ, ಆ ತಪಸ್ಸಿನ ಫಲದಿಂದ, ಅಂದ್ರೆ ಈಗ 286 ದಿವಸದಲ್ಲಿ ವಾಪಸ್ ಬರ್ತೀನಿ ಅಂತ ಯಾವ ದಿವಸ ಗ್ಯಾರಂಟಿ ಇರಲಿಲ್ಲ. ಇವತ್ತು ಭೂಮಿಗೆ ಇಳಿದಾಗ ನಾನು ಬಂದೆ ಅಂತ ಹೇಳುವಂತ ಭಾವ ಅಲ್ವಾ, ಇಷ್ಟೊತ್ತಿಗೆ ಗ್ಯಾರಂಟಿ ಇರಲಿಲ್ಲ. ಇಂಥ ಒಂದು ಅತಂತ್ರ ಸ್ಥಿತಿ, ತ್ರಿಶಂಕು ಸ್ಥಿತಿ, ಈ ಸ್ಥಿತಿಯಲ್ಲಿ ಅವರು ಇದ್ದಾಗ ಅವರ ಮನೋಬಲವನ್ನು ನಾನು ಮೆಚ್ಚನೆ. ಅವರ ಅಷ್ಟು ಶ್ರದ್ಧೆಯಿಂದ ಆ ಮಾಮೂಲಿ ಟ್ರೈನಿಂಗ್ ಒಟ್ಟಿಗೆ ಅವರ ಒಂದು ಮನೋಬಲ ಇದೆಯಲ್ಲ, ದೈಹಿಕ ಬಲಕ್ಕೆ ಬೇಕೆಂಬಷ್ಟು ಟ್ರೈನಿಂಗ್ ಇರುತ್ತೆ, ಫುಡ್ ಇರುತ್ತೆ. ಮನೋಬಲಕ್ಕೆ ಯಾರು ಕೊಡ್ತಾರೆ? ಆ ಮನೋಬಲದಿಂದು ಅವರು ಅಷ್ಟು ದಿವಸ ಇದ್ರಲ್ಲ, ಅದೊಂದು ಅದ್ಭುತವಾದಂತಹ ಕ್ಷಣ ಅಂತ ಅನ್ಸುತ್ತೆ. ಗ್ರೇಟ್ ಮೇಡಮ್, ಅವರಿಬ್ರು ಗ್ರೇಟ್ ಅಂತ ಅನ್ಸುತ್ತೆ. ಖಂಡಿತ. ಸುಂದರ್ ಸರ್, ಈಗ ಒಂದು ಭೂಮಿಯ ಮೇಲಿನ 24 ಗಂಟೆ, 12 ಗಂಟೆ ಹಗಲು 12 ಗಂಟೆ ರಾತ್ರಿ ಅಂತ ಲೆಕ್ಕ ಇಟ್ಕೊಳ್ಳೋಣ. ಇದು ಬಾಹ್ಯಾಕಾಶ ಕೇಂದ್ರದಲ್ಲೂ ಇರುತ್ತಾ, ಅಥವಾ ಬಾಹ್ಯಾಕಾಶ ಕೇಂದ್ರದಲ್ಲಿ ಹಗಲು ರಾತ್ರಿ ಅನ್ನೋದೇ ಇರಲ್ವಾ? ಮನುಷ್ಯ ಹೇಗೆ ಹೋಗ್ತಾರೆ ಅಲ್ಲಿ ಅಂತ ಅಂದ್ಬಿಟ್ಟು. ಬಾಹ್ಯಾಕಾಶ ಕೇಂದ್ರದಲ್ಲಿ ಭೂಮಿಯಿಂದ ಆಚೆ ಇರೋದ್ರಿಂದ ಅಲ್ಲಿ ಬೆಳಿಗ್ಗೆ ರಾತ್ರಿ ಅನ್ನೋ ಒಂದು ಪರಿಕಲ್ಪನೆ ಇರೋದಿಲ್ಲ. ಯಾಕೆಂದ್ರೆ ಸೂರ್ಯ ಹುಟ್ಟೋದು ಮುಳುಗೋದು ಅನ್ನೋದೇ ನಡೀತಾ ಇರೋದಿಲ್ಲ. ಭೂಮಿಯಿಂದ ಆಚೆ ಇರೋದ್ರಿಂದ ನಿಮಗೆ ಸೂರ್ಯ ಯಾವಾಗಲೂ ಕಾಣ್ತಾ ಇರ್ತಾನೆ ಒಂದು ದಿಕ್ಕಿನಲ್ಲಿ. ಮತ್ತೆ ಇದು ಸುತ್ತುತ್ತಾ ಇರೋದ್ರಿಂದ ನಿಮಗೆ ಸೂರ್ಯನ ಕಿರಣಗಳು ವಿಕಿರಣಗಳು ಎಲ್ಲ ನಿಮ್ಗೆ ಯಾವಾಗಲೂ ಕಾಣ್ತಾನೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ದಿನ ಬೆಳಗ್ಗೆ ರಾತ್ರಿ ಈ ಒಂದು ಪರಿಕಲ್ಪನೆ ಖಂಡಿತವಾಗ್ಲೂ ಇರೋದಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಕೆಲವು ನಿರ್ದಿಷ್ಟ ಟೈಮ್ಗಳನ್ನ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಆನ್ ಬೋರ್ಡ್ ಕಂಪ್ಯೂಟರ್ಸ್ ನಲ್ಲಿ ಏನ್ ಟೈಮಿಂಗ್ಸ್ ಇರುತ್ತೆ ಅದನ್ನ ಫಿಕ್ಸ್ ಮಾಡಿ ಇಟ್ಕೊಂಡಿರ್ತಾರೆ. ಈ ಸಮಯದಿಂದ ಈ ಸಮಯದವರೆಗೂ ರೆಸ್ಟಿಂಗ್ ಪೀರಿಯಡ್ ಅಂದ್ಬಿಟ್ಟು ಹೇಳಿ, ಅಲ್ಲಿ ಕೇಂದ್ರದ ಯಾವ್ಯಾವ ಓಪನಿಂಗ್ ಇದಿರುತ್ತೋ, ವಿಂಡೋಸ್ ಆಗಿರ್ಬೋದು ಅಥವಾ ಹ್ಯಾಚ್ ಅಂತ ಕರೀತಾರೆ, ಅದೆಲ್ಲ ಆಗಿರುತ್ತೋ ಅದೆಲ್ಲವನ್ನು ಕ್ಲೋಸ್ ಮಾಡಿಕೊಂಡು ತಮ್ಮ ಒಂದು ಗೂಡ್ ತರ ಇರುತ್ತೆ, ಆ ಗೂಡ್ನಲ್ಲಿ ಹೋಗಿ ನಿದ್ದೆ ಮಾಡ್ತಾ ಇರ್ತಾರೆ. ಮತ್ತು ಅಲಾರಾಮ್ ಹೊಡೆದ ಮೇಲೆ ತಿರುಗಿ ಅಲ್ಲಿಂದ ಆಚೆಗೆ ಬಂದು ಆ ಶೀಲ್ಡ್ಗಳನ್ನೆಲ್ಲ ತೆಗೆದು, ಅಥವಾ ಕರ್ಟನ್ ಅಂತ ನಾವು ಕರಿಬೋದು, ಕರ್ಟನ್ಗಳನ್ನ ತೆಗೆದು ತಿರುಗಿ ತಮ್ಮ ಕೆಲಸವನ್ನು ಪ್ರಾರಂಭಿಸೋಕೆ ಶುರು ಮಾಡ್ತಾರೆ. ಹಾಗಾಗಿ ಇಲ್ಲಿ ಸಾಮಾನ್ಯವಾಗಿ ಭೂಮಿ ಮೇಲಿದ್ದಾಗ ಬೆಳಕು ಹಗಲು ರಾತ್ರಿ ನಡೆಯೋದ್ರಿಂದ ನಿಮ್ಗೆ ಯಾವಾಗ ಮಲಗಬೇಕು ಯಾವಾಗ ಹೇಳಬೇಕು ಅನ್ನೋ ಒಂದು ಪರಿಕಲ್ಪನೆ ಇರುತ್ತೆ. ಅಲ್ಲಿ ದಿನ ಬೆಳಗ್ಗೆ ರಾತ್ರಿ ಇಲ್ಲದೆ ಇರೋದ್ರಿಂದ ಈ ಟೈಮ್ಡ್ ಸ್ಲೀಪ್ ಏನಿದೆ ಆ ಶೆಡ್ಯೂಲ್ ಪ್ರಕಾರನೇ ನೀವು ಮಾಡಬೇಕಾಗತ್ತೆ ಕೆಲಸಗಳನ್ನ. ನಿದ್ದೆ ವಿಚಾರಕ್ಕೆ ಬಂದ್ಬಿಡೋಣ ಸರ್. ಎಪಿ ಭಟ್ ಸರ್, ಸಾಮಾನ್ಯವಾಗಿ ನಾವು ಮನೆಯಲ್ಲಿ ನಿದ್ದೆ ಮಾಡಬೇಕಾದ್ರೆ ಆರಾಮ್ಸೆ ನಮ್ಗೆ ಯಾವ ಪಾಸ್ಚರಲ್ಲಿ ಕಂಫರ್ಟಬಲ್ ಇದೆಯೋ ಆ ಪಾಸ್ಚರಲ್ಲಿ ಮಾಡ್ತಾ ಇದ್ವಿ. ಬಟ್ ಬಾಹ್ಯಾಕಾಶದಲ್ಲಿ ನಿದ್ದೆ ಮಾಡೋದಕ್ಕೂ ಕೂಡ ವಿಪರೀತ ಕೇರ್ಫುಲ್ ಆಗಿ ಮಾಡಬೇಕು ಅಂತ ಕೇಳ್ಪಡ್ತಾ ಇದ್ವಿ ನಾವು. ಏನು ಅಲ್ಲಿ ಏನು ಕಂಡೀಷನ್ಸ್ ಅಪ್ಲೈ ಆಗುತ್ತೆ, ಅಲ್ಲಿ ಯಾವ ಥರದ್ದು, ಅಲ್ಲೂ ಕೂಡ ನಿದ್ರೆಗೂ ಕೂಡ ಅಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಹೆಂಗೆ ವಹಿಸ್ಬೇಕಾಗತ್ತೆ ಅಂತ? ಈ ಝೀರೋ ಗ್ರಾವಿಟಿ ಎನ್ವೈರನ್ಮೆಂಟ್ ಇದೆಯಲ್ಲ, ಅದೊಂದು ಆರ್ಟಿಫಿಷಿಯಲ್ ಮನೆ. ಆ ಆರ್ಟಿಫಿಷಿಯಲ್ ಮನೆಯಲ್ಲಿ ನಿಲ್ಲೋದಕ್ಕೆ, ಕೂತ್ಕೊಳ್ಳೋದಕ್ಕೆ, ಕುಡಿಯೋದಕ್ಕೆ, ಹಾರೋದಕ್ಕೆ, ಬೀಳೋದಕ್ಕೆ ಒಂದು ರೀತಿ ಅದು ಬೇರೆಯೇ ಪ್ರಪಂಚ. ಮಲಗುವುದಕ್ಕೂ ಸಹ. ಆದರೆ ದೇಹ ಇದೆಯಲ್ಲ, ನಮ್ಮಲ್ಲಿ ನಾವು ಫ್ಲ್ಯಾಟ್ ಮಲಗ್ತೇವಲ್ಲ, ಆ ಅಭ್ಯಾಸ ಇರುವವರಿಗೆ ಅಲ್ಲಿ ಮಲಗಲಿಕ್ಕಾಗಿಯೇ ಬೇರೆ ಬೇರೆ ಟ್ರೈನಿಂಗ್ ಇರುತ್ತೆ. ಅವ್ರು ಯಾವ ಪೋಸ್ಚರಲ್ಲಿ ಮಲಗಬೇಕು,
ದೇಹ ಒಗ್ಗಿಕೊಳ್ಬೇಕಲ್ಲ. ನಾನು ಹೇಳಿದೆಲ್ಲ ಕುಡಿಯುವುದು ಅಂತ ಹೇಳಿದೆ. ಇದೆಲ್ಲದಕ್ಕೂ ಆ ಟ್ರೈನಿಂಗ್ನಲ್ಲಿ ಅವ್ರಿಗೆ ಕೊಟ್ಟಿರ್ತಾರೆ ಸರಿಯಾದ ಮಾಹಿತಿಯನ್ನು. ಇದು ನಮ್ಮ ಭೂಮಿಯ ಮೇಲಿನ ಪ್ರಪಂಚ ಅಲ್ಲ, ಅದು ಕಂಪ್ಲೀಟ್ ಬೇರೆ ಪ್ರಪಂಚ, ಕಂಪ್ಲೀಟ್ ಬೇರೆ ಮನೆ. ಗ್ರಾವಿಟಿ ಇಲ್ಲದಂತಹ ಅನುಭವ ನಮ್ಗೆ ಎಂದೂ ಆಗೋದಿಲ್ಲ. ಅಲ್ಲಿ ಆಗ್ತಾನೇ ಇರತ್ತೆ. ದೇಹದ ಬೇರೆ ಬೇರೆ ಭಾಗಗಳು ಸಹ ಒಗ್ಕೊಳ್ಬೇಕಲ್ಲ ಅದಕ್ಕೆ. ಈಗ ನಾವು ಸ್ಟ್ರೈಟ್ ನಿಂತಾಗ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೆ ಗ್ರಾವಿಟಿ ಆಗ್ತಾ ಇರುತ್ತೆ. ಅಲ್ಲಿ ಹಾಗಲ್ಲ, ಗ್ರಾವಿಟಿ ಇಲ್ಲದ ಪರಿಸ್ಥಿತಿಯಲ್ಲಿ ದೇಹ ಉಗ್ಕೊಳ್ಳೋಕೆ ಅದು ಟ್ರೈನಿಂಗ್ನಲ್ಲಿ ಎಲ್ಲ ಪರ್ಫೆಕ್ಟಾಗಿ ಮಾಡಿರ್ತಾರೆ. ನಾಸಾದಲ್ಲಿ ಹೋಗಿ ನೀವು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆ ಟ್ರೈನಿಂಗ್ ಎಷ್ಟು ಟಫ್. ನಾನು ಆಗಲೇ ಹೇಳಿದಾಗೆ ತುಂಬ ಟಫೆಸ್ಟ್ ಟ್ರೈನಿಂಗ್ ಅದು. ಅದನ್ನು ಪಡ್ಕೊಂಡವರು ಮೇಡಮ್, ಅದಕ್ಕೆಲ್ಲ ಅವರು ಪಡ್ಕೊಂಡವರು. ಮಲಗುವುದು ಅಂತ ಹೇಳಿದರೆ ಬಹುಶಃ ಅವರಿಗೆಲ್ಲ ತಾವು ಮೊದಲೇ ಅವರು ಹೇಳಿದ ಹಾಗೆ ಏನು ಟೈಮ್ಲಿ ಸಿಸ್ಟಮಲ್ಲಿ ಬಹುಶಃ ಎದುರೆ ಮಾತ್ರೆಗಳನ್ನು ತಗೊಳ್ಬೇಕಾಗತ್ತೆ ಅನ್ನೋ ಗೊತ್ತಿಲ್ಲ ನನಗೆ. ಅದು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಹುಶಃ ಅದೊಂದು ಒಂದು ರೀತಿ ಟಾರ್ಚರಿಂಗೇ ಅದು. ಹಾಗೆ ಸಂಪರ್ಕದಲ್ಲಿ ಮತ್ತೊಬ್ರು ಗೆಸ್ಟ್ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಅವರು ಯಾರು ಏನು ಅಂತ ನಮಗೆ ಪರಿಚಯ ಮಾಡ್ಕೊಡ್ತೀವಿ.